ನಮಸ್ಕಾರ ಸ್ನೇಹಿತರೆ, IPL 2024ಕ್ಕಾಗಿ ಕೊಹ್ಲಿ ಬೆಂಗಳೂರು ತಲುಪಿದ ತಕ್ಷಣವೇ RCBಗೆ ಸಿಕ್ಕಿದವು 3 ಗುಡ್ ನ್ಯೂಸ್. ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಕೊಹ್ಲಿ RCB ಕ್ಯಾಂಪ್ ಸೇರಿದ ಬಳಿಕ RCBಗೆ ಸಿಕ್ಕಿರುವ ಆ 3 ಶುಭ ಸುದ್ದಿಗಳಾದ್ರೂ ಯಾವುವು? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದ್ರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ RCB ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, 17ನೇ ಆವೃತ್ತಿಯ IPL ಆರಂಭಕ್ಕೆ ಇನ್ನೇನು ಕೆಲವು ದಿನಗಳಷ್ಟೇ ಮಾತ್ರ ಬಾಕಿ ಉಳಿದಿವೆ. ಲೀಗ್ನ ಉದ್ಘಾಟನಾ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ಸ್ ಆದ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಲಿವೆ. ಹೀಗಾಗಿ ಮೊದಲ ಪಂದ್ಯಕ್ಕೆ ಉಭಯ ತಂಡಗಳಿಂದ ಭರ್ಜರಿ ತಯಾರಿ ಶುರುವಾಗಿದೆ. ವಾಸ್ತವವಾಗಿ IPL ನ ಅತ್ಯಂತ ಯಶಸ್ವಿ ತಂಡವಾದ CSK ಎಂದಿನಂತೆ ಲೀಗ್ ಆರಂಭಕ್ಕೂ ಮುನ್ನವೇ 1 ತಿಂಗಳ ಮುಂಚೆನೇ ತನ್ನ ಅಭ್ಯಾಸದ ಶಿಬಿರವನ್ನ ಆರಂಭಿಸಿತ್ತು. ಶಿಬಿರದಲ್ಲಿ ಧೋನಿಯಿಂದ ಹಿಡಿದು ತಂಡದ ಎಲ್ಲ ಆಟಗಾರರು ಭಾಗವಹಿಸಿದರು. ಇತ್ತ RCB ತಂಡ ಕೂಡ ಕಳೆದ ವಾರದಿಂದ ತನ್ನ ಅಭ್ಯಾಸವನ್ನ ಶುರು ಮಾಡಿದೆ. ವಿದೇಶಿ ಆಟಗಾರರು ಸೇರಿದಂತೆ ದೇಶೀಯ ಆಟಗಾರರು ಈ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ಆದರೆ ತಂಡದ ಜೀವಾಳ ವಿರಾಟ್ ಕೊಹ್ಲಿ ಮಾತ್ರ ತಂಡವನ್ನ ಸೇರಿಕೊಂಡಿರಲಿಲ್ಲ. ಆದ್ರೆ ಇದೀಗ IPL ಸನಿಹವಾಗುತ್ತಿದ್ದಂತೆ ವಿರಾಟ್ ಕೊಹ್ಲಿ RCBಯ ಕ್ಯಾಂಪ್ ಸೇರಿಕೊಂಡಿದ್ದಾರೆ. ಇದರ ವಿಡಿಯೋನ ಫ್ರಾಂಚೈಸಿಯು ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದೆ ಸ್ನೇಹಿತರೆ. ಅಲ್ಲದೆ ವಿರಾಟ್ ಕೊಹ್ಲಿ ರವರು ಮಾರ್ಚ್ 19ರಂದು ಅಂದ್ರೆ ಇಂದು ನಡೆಯಲಿರುವ ಅನ್ಬಾಕ್ಸ್ ಇವೆಂಟ್ ನಲ್ಲಿಯೂ ಕಾಣಿಸಿಕೊಳ್ಳಲಿದ್ದಾರೆ ಸ್ನೇಹಿತರೆ. ಆದರೆ ಇದೀಗ ಇದೆಲ್ಲದರ ನಡುವೆಯೂ ಕೊಹ್ಲಿ RCB ಕ್ಯಾಂಪ್ ಸೇರಿದ ಬಳಿಕ RCBಗೆ 3 ಗುಡ್ ನ್ಯೂಸ್ ಗಳು ಸಿಕ್ಕಿವೆ ಸ್ನೇಹಿತರೆ. ಅಷ್ಟಕ್ಕೂ ಕೊಹ್ಲಿ ಬೆಂಗಳೂರು ತಲುಪಿದ ತಕ್ಷಣ RCBಗೆ ಸಿಕ್ಕಿರುವ ಆ 3 ಶುಭ ಸುದ್ದಿಗಳು ಯಾವುವು ಅಂತ ನೋಡುವುದಾದ್ರೆ, ಮೊದಲನೇ ಗುಡ್ ನ್ಯೂಸ್ ಬಂದ್ಬಿಟ್ಟು WPL ನ ಕಪ್ ಗೆದ್ದ RCB. ಹೌದು ಸ್ನೇಹಿತರೆ, ಕಳೆದ 16 ವರ್ಷಗಳಿಂದ ಕಪ್ ಗಳ ಬರವನ್ನ ಎದುರಿಸುತ್ತಿದ್ದ RCB ಫ್ರಾಂಚೈಸಿಯು ಇದೀಗ ವುಮೆನ್ಸ್ ಪ್ರೀಮಿಯರ್ ಲೀಗ್ ನಲ್ಲಿ ತನ್ನ ಚೊಚ್ಚಲ ಟ್ರೋಫಿಯನ್ನ ಪಡೆದುಕೊಂಡಿದೆ. ಈ ಮುಖೇನವಾಗಿ RCBಯ ಪುರುಷ ತಂಡ ಕಳೆದ 16 ವರ್ಷಗಳಲ್ಲಿ ಮಾಡಲಾಗದ್ದನ್ನ ಮಹಿಳೆಯರು ಕೇವಲ 2 ವರ್ಷಗಳಲ್ಲಿ ಮಾಡಿ ಮುಗಿಸಿದ್ದಾರೆ. ಇದು RCBಯ ಪುರುಷ ತಂಡದ ಮೇಲೆ ಪಾಸಿಟಿವ್ ಪ್ರಭಾವ ಬೀರಲಿದೆ ಅಂತ ಹೇಳಬಹುದು. ಇದರೊಂದಿಗೆ ಇದು RCB ತಂಡದ ಅಭಿಮಾನಿಗಳಿಗೆ ಬಲು ದೊಡ್ಡ ಗುಡ್ ನ್ಯೂಸ್ ಆಗಿದೆ ಸ್ನೇಹಿತರೆ. ಇನ್ನು ಕೊಹ್ಲಿ ಬೆಂಗಳೂರಿನಲ್ಲಿ ಬಂದಿಳಿದ ತಕ್ಷಣ RCBಗೆ ಸಿಕ್ಕಿರುವ 2ನೇ ಗುಡ್ ನ್ಯೂಸ್ ಬಂದ್ಬಿಟ್ಟು ಅದು ವಿರಾಟ್ ಕೊಹ್ಲಿ ರವರ ರಿಲೇಟೆಡ್ ಆಗಿ. ಹೌದು ಸ್ನೇಹಿತರೆ, ವಿರಾಟ್ ಕೊಹ್ಲಿ ರವರು ಕಳೆದ ಕೆಲವು ತಿಂಗಳುಗಳಿಂದ ಮೈದಾನದಿಂದ ದೂರ ಉಳಿದಿದ್ದರು. ವೈಯಕ್ತಿಕ ಕಾರಣಗಳನ್ನ ನೀಡಿ ಕೊಹ್ಲಿ ಕ್ರಿಕೆಟ್ ನಿಂದ ದೂರ ಸರಿದಿದ್ದರು. ಆದ್ರೆ ಇದೀಗ IPL 2024ಕ್ಕಾಗಿ ವಿರಾಟ್ ಕೊಹ್ಲಿ RCB ಕ್ಯಾಂಪ್ ಸೇರಿಕೊಂಡಿದ್ದಾರೆ. ಅಲ್ಲದೆ ಪ್ರಾಕ್ಟೀಸ್ ಕೂಡ ಮಾಡುತ್ತಿದ್ದಾರೆ. ಈ ಮೂಲಕ ಕೊಹ್ಲಿಯ ರಣಾರ್ಭಟದ ಇನ್ನಿಂಗ್ಸ್ ಅನ್ನ ನಾವು ಈ ಬಾರಿಯ IPL ನಲ್ಲಿ ಕಾಣಬಹುದಾಗಿದೆ ಸ್ನೇಹಿತರೆ. ಈ ಮೂಲಕ ಇದು RCB ತಂಡದ ಅಭಿಮಾನಿಗಳಿಗೆ ಒಳ್ಳೆಯ ಸುದ್ದಿ ಆಗಿದೆ ಅಂತ ಹೇಳಬಹುದು. ಇನ್ನು RCBಗೆ ಸಿಕ್ಕಿರುವ 3ನೇ ಹಾಗೂ ಕೊನೆಯ ಗುಡ್ ನ್ಯೂಸ್ ಯಾವುದು ಅಂತ ನೋಡುವುದಾದ್ರೆ, RCB ತಂಡಕ್ಕೆ ಎಂಟ್ರಿ ಕೊಡಲಿದ್ದಾರೆ ಜೋಫ್ರಾ ಆರ್ಚರ್. ಹೌದು ಸ್ನೇಹಿತರೆ, ಇಂಗ್ಲೆಂಡ್ ನ ಮಾಜಿ ವೇಗಿ ಜೋಫ್ರಾ ಆರ್ಚರ್ ಅವರು IPL 2024ಕ್ಕಾಗಿ RCB ತಂಡ ಸೇರಿಕೊಳ್ಳುವ ಸಾಧ್ಯತೆಗಳು ತೀರಾ ಹೆಚ್ಚಾಗಿವೆ ಸ್ನೇಹಿತರೆ. ವರದಿಗಳ ಪ್ರಕಾರ ಜೋಫ್ರಾ ಆರ್ಚರ್ ಅವರು ಆಸ್ ಎ ರಿಪ್ಲೇಸ್ಮೆಂಟ್ ಆಗಿ RCB ತಂಡದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂದು ವರದಿಗಳಾಗುತ್ತಿವೆ ಸ್ನೇಹಿತರೆ. ಇದಕ್ಕೆ ಪೂರಕವಾಗಿ ಜೋಫ್ರಾ ಆರ್ಚರ್ ಅವರು ಮೊನ್ನೆ ತಾನೇ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ RCBಯ ಜೆರ್ಸಿ ಇರುವ ಫೋಟೋವೊಂದನ್ನ ಹಂಚಿಕೊಂಡಿದ್ದರು. ಈ ಮುಖೇನವಾಗಿ ನಾನು RCB ಕ್ಯಾಂಪ್ ಸೇರಿಕೊಳ್ಳಲಿದ್ದೇನೆ ಎಂದು ಜೋಫ್ರಾ ಆರ್ಚರ್ ಸುಳಿವು ಕೊಟ್ಟಿದ್ದಾರೆ. ಇದರೊಂದಿಗೆ ಈ ಡೆಡ್ಲಿ ಬೌಲರ್ RCB ತಂಡವನ್ನ ಕೂಡಿಕೊಂಡಿದ್ದಲ್ಲಿ RCB ತಂಡಕ್ಕೆ ಇದು ಒಳ್ಳೆಯ ಹಾಗೂ ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ನೋಡಿದ್ರಲ್ಲ ಸ್ನೇಹಿತರೆ, IPL 2024ಕ್ಕಾಗಿ ಕೊಹ್ಲಿ ಬೆಂಗಳೂರು ತಲುಪಿದ ತಕ್ಷಣ RCBಗೆ ಯಾವೆಲ್ಲ ಗುಡ್ ನ್ಯೂಸ್ ಗಳು ಸಿಕ್ಕಿವೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.